ಇದು ಯಕ್ಷಿತ್ಗೂ ನಮಗೂ ಇರತಕ್ಕಂಥ ಒಪ್ಪಂದ ಪತ್ರ. ಸತೀಶ್ ಹಿರೇಗೌಡ ಆದ ನಾನು ಇವತ್ತು ಡ್ಯಾಶ್ ಕಾರನ್ನು ಖರೀದಿ ಮಾಡುತ್ತಿದ್ದೇನೆ. ನಮ್ಮ ಬಾಮೈದನನ್ನಾದ ಮಿಸ್ಟರ್ ಯಕ್ಷಿತ್ ಈಗಾಗಲೇ ನನ್ನ ಬಹಳಷ್ಟು ವಸ್ತುಗಳನ್ನು ಬಳಸಿ ನನಗೆ ಕಿರುಕುಳವನ್ನು ನೀಡಿರುವ ಸಲುವಾಗಿ ಇನ್ನು ಮುಂದೆ ಯಕ್ಷಿತ್ ಈ ವಾಹನವನ್ನು ಬಳಸುವುದಿಲ್ಲ. ಇನ್ನು ಮುಂದೆ ನನಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಯಕ್ಷಿತ್ ಉಪಯೋಗಿಸುವಂತಿಲ್ಲವೆಂದು ಈ ಪತ್ರದ ಮೂಲಕ ನಾವಿಬ್ಬರು ಒಪ್ಪಂದಕ್ಕೆ ಬರುತ್ತಿದ್ದೇವೆ. ಬಂದ್ಮೇಲೆ ಸೈನ್ ಹಾಕಿದ್ಮೇಲೆ ನಾವು ಕಾರ್ ತಗೋರೋದು. ಯಾಕಂದ್ರೆ ಸಡನ್ ಆಗಿ ನಮ್ಮ ಮನೆಯವರೆಲ್ಲ ನನ್ನ ಹೆಸರು ಬರೀತಾ ಇದಾರೆ, ಯಾಕೆಂತ ಗೊತ್ತಿಲ್ಲ. ಅದು ಸುಳ್ಳು ನಿಜನಂತ ನಂಗೆ ಗೊತ್ತಾಗಲ್ಲ ಹೇಳಿ, ಅದಕ್ಕೆ ಇವನ್ನ ಟೆಸ್ಟ್ ಮಾಡೋಕೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾರ್ ಬುಕ್ ಮಾಡಿಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಆ್ಯಕ್ಚುಲಿ ಈ ವಿಡಿಯೋ ನಾನು ಹೇಳಿದಾಗೆ ಇದು ಅದನ್ನ ಒಂದು 3 ದಿನದ ಮುಂಚೆನೇ ಹೋಗ್ತಾ ಇರೋದ, ಅಂದರೆ ನನ್ನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಹಾಗಾಗಿ ಸಡನ್ ಆಗಿ ಪ್ಲಾನ್ ಚೇಂಜ್ ಆಗಿರೋದು. ನಾನು ನನ್ನ ಮಗಳು ನಮ್ಮ ಮನೆಯವರು ಹೋಗ್ತಾ ಇದ್ದೀವಿ. ನಾನು ಸೈನ್ ಮಾಡಿಬಿಟ್ಟು ಬರೋಕ್ಕೆ. ಏನು ಓದೆಲ್ಲ ಬರೆಯಲ್ಲ ನಿನಗೆ? ಸೈನ್ ಮಾಡೋಕ್ಕೂ ನೆಟ್ಟಿಗೆ ಬರುತ್ತೋ ಇಲ್ವೋ ನಿನಗೆ? ಎಲ್ಲ ನಿನ್ನ ಹೆಸರಿಗೆ ಈಗಲೇ ಆಗಬೇಕಲ್ವ ನಿನಗೆ? ಏನು ಓದೋದು ಯಾರು ಓದ್ತಾರೆ ಬರೀತಾರೆ ಹಂಗೆ. ಇನ್ನೊಂದು ಬರ್ತಾ ಇದೆಯಲ್ಲ ನೋಡೋಣ, ಅದು ಚೆನ್ನಾಗಿ ಓದುತ್ತಾ ಅಂತ, ಹೇಳಿದ ಮಾತು ಕೇಳುತ್ತಾ ಅಂತ. ಆಕ್ಚುಲಿ ಇವತ್ತು ಬೈಕಲ್ಲಿ ಹೋಗ್ತಾ ಇದೀವಿ, ಯಾಕಂದರೆ ಈಗ ನಿಮಗೆ ಗೊತ್ತಿರೋ ಹಾಗೆ ಕಾರ್ ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಇವತ್ತು ಬೈಕಲ್ಲಿ ಹೋಗ್ತಾ ಇದೀವಿ. ಈಗ ನನಗೆ ಯಾವ ಥರ ಡ್ರೆಸ್ ಹಾಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಸಣ್ಣ ಇದ್ದಾಗ ಇಂಥವೆಲ್ಲ ಡ್ರೆಸ್ ಹಾಕೊಳಕ್ಕೆ ಒಂದು ಸ್ವಲ್ಪ ಏನೋ ಒಂಥರ ಅನ್ನಿಸ್ತಿದೆ, ಅಂದರೆ ಹೆಂಗೆಂಗೋ ಕಾಣಿಸ್ತಿದ್ದೀನೇನೋ, ನನಗೆ ಇದು ಡ್ರೆಸ್ ಕೋಡೆಲ್ಲ ಸೂಟ್ ಆಗ್ತಿಲ್ವೇನೋ ಅಂತ. ಬಟ್ ಇವಾಗ ಇದು ಹಾಕೊಳ್ಳೋಕ್ಕೆ ಒಳ್ಳೆ ನೈಟಿ ಥರ ಒಂಥರ ಫ್ರೀ ಅನ್ನಿಸ್ತಿದೆ ಎಲ್ಲ ಕಡೆಗೂ. ಹಾಗಾಗಿ ಯಾವ್ಯಾವ ಹಾಕ್ತಿಲ್ಲ ಹಾಗೆ ಇಟ್ಟಿದ್ದೆ, ಅದನ್ನೇ ಹಾಕ್ಕೊಳ್ತಿದ್ದೀನಿ. ನನಗೆ ಯಾವ್ಯಾವ ನನಗೆ ಇಷ್ಟ ಇರಲಿಲ್ಲ ಅಂತ ಹಾಗೆ ಬಿಟ್ಟಿದ್ದೆ, ಈಗ ಅದನ್ನೇ ಹಾಕ್ತಾ ಇದ್ದೀನಿ. ಯಾವ ಕಲರು ಯಾವ ಕಾರು ಅಂತ ನೋಡೋಣ ನಾಳೆ ಒಂದು ಸೈಡ್ ಮಾತ್ರ ಬರುತ್ತಾ ಅಂತ ನೋಡೋಣ. ಸರಿ, ಆಗ್ಲಿ ನಿಮ್ಮ ಸಹಕಾರದಿಂದ ಅದೊಂದು ಆಗೋಗ್ಬಿಡ್ಲಿ. ನೋಡಿ ನಮ್ಮ ಮನೆಯವ್ರು ಮಾತಾಡ್ತಿದ್ರೆ ಇಲ್ಲಿ ಇದ್ದು ಬದ್ದವ್ರಿಗೆಲ್ಲ ಕೇಳಿಸ್ತಿದ್ವಿ ನಮ್ಮ ವ್ಯವಹಾರ ಏನು ಮಾಡ್ತಿದ್ವಿ, ಎಲ್ಲಿಗೆ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಮುಂದೆ ಪ್ಲಾನ್ ಏನು ಎಲ್ಲ ಗೊತ್ತಾಗುತ್ತೆ. ಕಿರಿಚಬೇಡಿ ಅಂದ್ರೆ ಅಂತ ನಿಧಾನ ಅಂದ್ರು. ಗೊತ್ತಿಲ್ಲ, ಇಲ್ಲಿ ನಿಂತ್ಕೊಂಡು ಇವ್ರ ಕಷ್ಟ ಸುಖ ಮಾತಾಡ್ಬೇಕಾ? ಈ ಏರಿಯಾದಲ್ಲಿ ಇದ್ದವ್ರಿಗೆಲ್ಲ ಗೊತ್ತಾಯ್ತು. ನಾವು ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಏನು ಪ್ಲಾನ್ ಇದೆ ಹಿರೇಗೌಡ್ರದ್ದು. ಒಂದಿಬ್ರು ನಿಂತ ನೋಡ್ತಿದ್ರು, ನಮ್ದೆಲ್ಲ ಊರವ್ರಿಗೆಲ್ಲ ಗೊತ್ತಾಗ್ಲಿ, ಯೂಟ್ಯೂಬ್ ಚಾನಲ್ ಇಟ್ಕೊಂಡ್ರೆ ನಮ್ದೆಲ್ಲ ಊರವ್ರಿಗೆ ಗೊತ್ತಾಗ್ಲಿ ಅಂತ. ಅದು ನಾವಾಗಲೇ ಆಗ್ತಾಗ ಓಕೆ, ಇಲ್ಲ ಇಲ್ಲಿ ನಮ್ಗಿಂತ ಮುಂಚೆ ಏನಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ನೋಡಿ ಸೈನ್ ಮಾಡ್ತಾ ಇದ್ದೀನಿ. ಹಿಂಗೆ ನಂದೇ ದರ್ಬಾರ್ ಇಲ್ಲ ಕಾರಿನ ಸೈನ್. ನನ್ನ ಮಗಳು ನೋಡಿ, ಅಮ್ಮ ಇದೂ ಹಿಂದೆ ಸೈನ್ ಅಂತ ಜೋರು ಮಾಡ್ತಿದ್ದಾರೆ. ಅವಳಿಗೆ ಗೊತ್ತಿಲ್ಲ ಡ್ರೈವ್ ಮಾಡಬೇಕು ಇರಲಿ ಅಂತ. ಮನೆ ತಗೊಂಡಾಗ ಆಟ ಅನ್ಕೊಂಡಿದ್ದೆ, ಇಲ್ಲಿ ಯಾರ ಹೆಸರು ಇರುತ್ತೆ ಅವರು ಡ್ರೈವ್ ಮಾಡಬೇಕು. ಇನ್ನು ಕಾರ್ ತೊಗೊಂಡ್ಮೇಲೆ ಕಾರಿಗೆ ಮತ್ತೆ ಇನ್ನು ಎಕ್ಸ್ಟ್ರಾ ನಾವೇನೇನು ನಮಗೆ ಇಷ್ಟ ಬಂದಿದ್ದು ಹಾಕಿಸ್ಬೋದು ಅಲ್ಲ, ಆಕ್ಸೆಸರೀಸು. ಅದನ್ನು ನೋಡ್ತಾ ಇದ್ದೀವಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ. ನಮ್ಮದು ಫುಲ್ ಟಾಪ್ ಎಂಡ್ ಆಗಿರೋದ್ರಿಂದ ಫುಲ್ ಅದರಲ್ಲೇ ಎಲ್ಲ ಇರುತ್ತೆ. ಬಟ್ ಮ್ಯಾಟ್ ಒಂದು ನಮಗೆ ಯಾವ್ದು ಬೇಕೋ ಅದು ಇಷ್ಟವಾದದ್ದು ಕ್ಲೀನ್ ಮಾಡೋಕ್ಕೆ ಯಾವುದು ಈಸಿ ಆಗುತ್ತೆ ಅದನ್ನು ನೋಡ್ತಾ ಇದ್ದೀವಿ. ಮತ್ತು ಸೈಡ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅದಕ್ಕೆ ನಾವು ತೊಗೊಂಡಿರೋ ಕಲರ್ ಕಾರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಎಲ್ಲ ನಿನಗೆ ಹೆಂಗೆ ಇಷ್ಟ ಹಂಗೆ ನೋಡು ಅಂತ. ಅಂದರೆ ನಮ್ಮ ಮನೆಯವರು ಸ್ವಲ್ಪ ಎಲ್ಲನೂ ಅವ್ರಿಗೆ ಖುಷಿ ಅಲ್ವಾ, ಅವರಿಗೆ ವೆಹಿಕಲ್ಸ್ ಬಾಯ್ಸಿಗೆ ಅದು ಬೇಕು ಇದು ಬೇಕು ಎಲ್ಲ ಅನಿಸುತ್ತೆ. ಬಟ್ ನನಗೆ ಯಾವುದ್ಯಾವ್ದು ಎಷ್ಟೆಷ್ಟು ಬೇಕು ಎಲ್ಲ ನೋಡಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ತುಂಬ ಬೇಡ, ಚಿಕ್ಕದಾಗಿ ಯಾವುದಾದ್ರೂ ಇರಲಿ, ನೋಡೋಕ್ಕೆ ಲುಕ್ ಇರಲಿ ಅಂತ ಹೇಳ್ಬಿಟ್ಟು ಅದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಕೇಳಿಕೊಂಡು. ನಮ್ಮನೆಯವರು ಸ್ವಲ್ಪ ಸುಮ್ಮನಾಗ್ಬಿಟ್ರೆ ಎಲ್ಲ ಹಾಕ್ಸ್ಬಿಟ್ಟು ಒಂಥರ ಜಿಗಿ ಮಾಡೋಕೆ ಕೂರಿಸ್ಬಿಡ್ತಾರೆ. ಅದಕ್ಕೆ ಯಾವ್ದು ಬೇಕು ಬೇಡ ಅಂತ ನೋಡ್ತಾ ಇದ್ದೀನಿ. ಕೆಲವೊಂದು ಆಕ್ಸೆಸರೀಸ್ ಇತ್ತು, ಇನ್ನು ಕೆಲವೊಂದು ಸ್ಟಾಕ್ ಇರಲಿಲ್ಲ. ಹಾಗಾಗಿ ನೀವು ಫಸ್ಟ್ ಸರ್ವಿಸಿಗೆ ಬರ್ತೀರಲ್ಲ ಅವಾಗ ಇನ್ನು ಉಳ್ದಿದ್ದು ಹಾಕ್ಬಿಟ್ಟು ಕೊಡ್ತೀವಿ ಅಂತ ಹೇಳಿ ಈಗ ಎಷ್ಟಿತ್ತು ಅದರಲ್ಲೇ ಸ್ವಲ್ಪ ಹಾಕಿ ಕೊಡ್ತಾರಂತೆ ನಾಳೆಗೆ. ಇವಾಗ ಇಂಡಸ್ ವ್ಯಾಲಿಯಿಂದ ಇನ್ನೊಂದು ಪಾತ್ರೆ ತರಿಸಿದ್ದೀನಿ. ಇದು ನಾವು ನೋಡಿ ತಾನೇ ತರಿಸಿರೋದು, ಯಾವ ಥರದ ಪಾತ್ರೆ ಬಂದಿರುತ್ತೆ ಅಂತ ನನಗೆ ಗೊತ್ತಿದೆ. ಬಟ್ ನಾವಿನ್ನೂ ನೋಡಿಲ್ಲಲ್ಲ, ಅಲ್ಲಿ ಫೋಟೋದಲ್ಲಿ ನೋಡಿದಾಗಲೇ ಒಂಥರ ಇರುತ್ತೆ, ಈಗಲೇ ಒಂಥರ ಇರುತ್ತೆ. ಮತ್ತು ನಾವು ಊರಿಗೆ ಬರೋ ಟೈಮಲ್ಲಿ ಬಂದುಬಿಡ್ತೆ ಲಾಸ್ಟಿಗೆ. ಹಾಗಾಗಿ ಹಂಗೆ ವಾಪಸ್ ಇಲ್ಲಿಗೆ ಊರಿಗೆ ತಗೊಬಂದು ಮಾಡ್ತಾಯಿದ್ದೀವಿ. ನೋಡೋಣ ಯಾವ ಥರ ಕಲಿಸಿದರೆ, ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ವಾವ್, ನೋಡಿ ಏನು ಸಕ್ಕತ್ತಾಗಿದೆ ಬಿರಿಯಾನಿ ಪಾಟ್. ನೋಡ್ತಿದ್ರೇ ಯಾವಾಗ ಇದರಲ್ಲಿ ದಮ್ ಬಿರಿಯಾನಿ ಮಾಡ್ಕೊಂಡು ತಿಂತೀವೋ ಅನ್ನಿಸ್ತಾ ಇದೆ. ಇದು ನೋಡ್ತಿದ್ರೆ ನಿಮಗೆ ಅನಿಸುತ್ತೆ ಬಿರಿಯಾನಿ ನೆನಪಿ ಬಂದೇ ಬರುತ್ತಲ್ವ, ದಮ್ ಬಿರಿಯಾನಿ. ನಾನು ಅದಕ್ಕೆ ಅಂತಲೇ ಆ್ಯಕ್ಚುಲಿ ತರಿಸಿದ್ದೆ, ದಮ್ ಬಿರಿಯಾನಿ ಮಾಡೋಕ್ಕೆ ಅಂತಲೇ. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನೋಡಿ ಅಷ್ಟೇ ಚೆನ್ನಾಗಿದೆ, ಸಖತ್ತಾಗಿದೆ ಕ್ವಾಲಿಟಿ, ಸಕ್ಕತ್ತಾಗಿದೆ ಮಾತ್ರ. ಲೋಗನ್ ನೋಡಲಿ ಎಷ್ಟು ನೀಟಾಗಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋರು. ಇದು ವೆಯ್ಟ್ ಇದೆ ಗೊತ್ತಾ, ಸಖತ್ತು ಚೆನ್ನಾಗಿದೆ. ಇದು 3 ಲೇಯರ್ ಇದೆ ಇದರಲ್ಲಿ, ನೋಡ್ಬೋದು ನೀವು ಇಲ್ಲಿ 3 ಲೇಯರ್ಡ್ ಸ್ಟೇನ್ಲೆಸ್ ಸ್ಟೀಲ್. ಇದು ಹೆಲ್ದಿ ಪ್ರಾಡಕ್ಟು, ಕಂಪ್ಲೀಟಾಗಿ ಯಾವುದೇ ಟಾಕ್ಸಿಕ್ ಇಲ್ದೇ ಮಾಡಿರೋಂಥ ಪ್ರಾಡಕ್ಟ್ ಇದು. ಹಂಗಾಗಿ ನಾನು ಇಡೀ ನಮ್ಮ ಮನೆಗೆ
ಹೊಸಮನೆಗೆ ಹೋಗ್ತಾ ಇದ್ದೀವಿ. ಕ್ವಾಲಿಟಿ ಪ್ರಾಡಕ್ಟು ಕ್ವಾಲಿಟಿ ಲೈಫ್ಗೆ ಅಂತ ಇದನ್ನು ತರಿಸ್ತಾ ಇದ್ದೀವಿ. ಕಂಪ್ಲೀಟ್ ಸೆಟ್ ತರಿಸ್ತಾ ಇದ್ದೀವಿ. ಆದಷ್ಟು ಅವ್ರ ಹತ್ರ ಏನೆಲ್ಲ ಸೆಟ್ಗಳಿದ್ದಾವೆ ಎಲ್ಲನೂ ತರಿಸಿಟ್ಕೊಳ್ಳೋ ಅಂತ ಆಕ್ಚುಲಿ ನಾವು ತುಂಬ 3-4ನೇದು ಏನು ತರಿಸಿರೋದು ಇದು. ಇನ್ನೂ ತರ್ಸೋದು ತುಂಬ ಇದೆ. ಹೆಂಗಿದ್ರು ಈಗ ಅಲ್ಲಿ ಏನು ಮಾಡ್ತಾ ಇಲ್ಲ, ಎಲ್ಲ ತಗೊಂಡು ಫಸ್ಟ್ ಊರಲ್ಲಿ ಇಡೋಣ, ಇಲ್ಲಿಂದ ಹೊಸಮನೆಗೆ ಹೋದಾಗ ಹೊಸದಾಗಿ ಓಪನ್ ಮಾಡೋಣ ಅಂತ ಹೇಳಿದ್ವಿ. ಅಂದ್ಕೊಂಡು ಇಲ್ಲಿಗೆ ತಗೊಬಂದು ಇಟ್ಟುಂಟು. ಮತ್ತು ಇದರಲ್ಲಿ ನಾವು ಅಡುಗೆ ಮಾಡಿದ್ರು ಕೂಡ ತುಂಬ ಹೊತ್ತು ಬಿಸಿ ಇರುತ್ತೆ ಅಡುಗೆಗಳು, ಮತ್ತು ತುಂಬ ಚೆನ್ನಾಗಿದೆ. ನನಗಂತೂ ಡಿಸೈನ್ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತಿದೆ. ಈ ಅಡುಗೆ ಮಾಡೋಕ್ಕೆ ಒಂಥರ ಖುಷಿ ಥರ ಪಾತ್ರೆಗಳಿದೆ. ಮನೆ ನಾವು ಯೂಸ್ ಮಾಡ್ತಾ ಇದ್ರೆ ನೀವೇ ಕೇಳ್ತೀರಾ ಎಲ್ಲಿಂದ ತರಿಸಿರೋದು ಏನು ಎತ್ತ ಅಂತ. ಆದರೆ ತೂಕ ಸರಿಯಾಗೇ ಇದೆ. ಇದು ಒಂದು 3 kg ಇಲ್ವಾ? ಇದು ಒಂದು 2.5 kg 3 kg ಇದೆ ಕಣಮ್ಮ, ಅಷ್ಟು ತೂಕ ಇದೆ. ಗಟ್ಟಿ ತೂಕ ಎಷ್ಟು ತೂಕ ಇರುತ್ತೆ ಅಷ್ಟು ಬಿಸಿ ಬಿಸಿ ಇರುತ್ತೆ ಅಡುಗೆಗಳು. ಒಳ್ಳೆ ನೋಡೋಕ್ಕೆ ಸಿಲ್ವರ್ ಥರ ಕಾಣಿಸುತ್ತೆ, ಬಟ್ ಸಿಲ್ವರ್ ಅಲ್ಲ, ಇದು ಸ್ಟೀಲ್, ಸ್ಟೇನ್ಲೆಸ್ ಸ್ಟೀಲ್, 100% ಹೆಲ್ದಿ. ಇದನ್ನು ನೀವು ತರಿಸ್ಬೇಕು ಅಂತ ಅಂದರೆ ಪೂಜಾ 12 ಅಂತ ಸ್ಕ್ರೀನ್ ಮೇಲೆ ಕೂಪನ್ ಕೋಡ್ ಕಾಣಿಸ್ತಿದೆ. ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಇದ್ರದ್ದು ಲಿಂಕ್ ಹಾಕಿರ್ತೀವಿ. ಕ್ವಾಲಿಟಿ ಲೈಫ್ಗೆ ನಿಜವಾಗ್ಲೂ ಒಳ್ಳೆ ಕ್ವಾಲಿಟಿ ಪಾತ್ರೆಗಳಿವು. ಒಳ್ಳೆ ಆಫರ್ಗಳು ಹೋಗ್ತಾ ಇರ್ತವೆ, ಸಿಕ್ಕಾಪಟ್ಟೆ ಆಫರ್ಗಳಿರ್ತವೆ ಅಲ್ಲಿ ಇಂಡಸ್ ವ್ಯಾಲಿ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ. ಆರ್ಡ್ರು ಬುಕ್ ಮಾಡುವಾಗ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕೂಪನ್ ಕೋಡ್ ಏನಿದೆ ಪೂಜಾ 12 ಅಂತ ಅದನ್ನ ಯೂಸ್ ಮಾಡಿದ್ರೆ ನಿಮಗೂ ಕೂಡ 12% ಡಿಸ್ಕೌಂಟ್ ಸಿಗುತ್ತೆ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಕ್ವಾಲಿಟಿ ಲೈಫ್ಗೆ ನಿಮ್ಮ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ನೀವು ತಗೊಬೋದು. ದಮ್ ಬಿರಿಯಾನಿ ಫಿಕ್ಸ್. ಬಿರಿಯಾನಿ ಮಾಡೋದಿದ್ರು ಆಕ್ಚುಲಿ ನೋಡಿ 3-4 ಜನಕ್ಕೆ ಮಾಡ್ಕೋಬಹುದು ದಮ್ ಬಿರಿಯಾನಿ. ಇದು ಆಕ್ಚುಲಿ ಹಾಗೆ ಇಟ್ಟರು ಚೆನ್ನಾಗಿ ಕಾಣಿಸುತ್ತೆ, ಅಡುಗೆ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಸರ್ವ್ ಮಾಡೋಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಡಿಸೈನು ತುಂಬ ಚೆನ್ನಾಗಿದೆ. ಡಿಸೈನ್ ಮಾತ್ರ ಮೇನ್ ತುಂಬಾ ಏನು ಮನಸ್ಸಿಗೆ ಹೃದಯಕ್ಕೆ ತಟ್ಟುತ್ತಾ ಇರೋಂಥ ಪಾತ್ರೆಗಳು ಇವೆಲ್ಲ. ತೂಕವಾಗಿದೆ, ನಿಮಗೆ ನೋಡಕ್ಕೆ ಹೇಗೆ ಕಾಣಿಸ್ತಿದೆ ಅದು ತಕ್ಕನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಏನಾದರೂ ತಗೊಬೇಕು ಅಂದರೆ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಲ್ಲ ಲಿಂಕ್ನ, ಡೀಟೇಲ್ ಆಗಿ ಹೋಗಿ ಚೆಕ್ ಮಾಡ್ಬೋದು. ಇನ್ನೇನು ನಾಳೆ ನಾಡಿದ್ರಲ್ಲಿ ಕಾರ್ ತೊಗೊಳ್ಳೋಣ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ನನ್ನ ಮಗಳಿಗೆ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡೋಣ ಅಂತ ಹೇಳಿ ಬಂದಿದ್ದೆ. ಅದು ಅಲ್ಲದೆ ನನ್ನ ಮಗಳಿಗೆ ಸ್ವಲ್ಪ ತುಂಬ ಉದ್ದ ಬಂದುಬಿಟ್ಟಿತ್ತು ಕೂದಲು, ಮತ್ತು ಅವಳಿಗೆ ಸಿಕ್ಕಾಗ್ಬಿಟ್ಟಿತ್ತು, ಕಿರ್ಚವಳು ಸಿಕ್ ಬಿಡಿಸುವಾಗ. ಹಾಗಾಗಿ ಸ್ವಲ್ಪ ಶಾರ್ಟ್ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀನಿ. ಅವಳಿಗೆ ಇದೇ ಫಸ್ಟ್ ಟೈಮ್ ಹೇರ್ ವಾಶ್ ಮಾಡಿಸ್ತಾ ಇರೋದು, ಖುಷಿ ಅದಕ್ಕೆ. ಹಾಗೆ ಸ್ಕೂಲಿಂದ ಡೈರೆಕ್ಟಾಗಿ ಬಂದು, ಯಾಕಂದರೆ ಈ 3rd ಫ್ಲೋರಲ್ಲಿ ಇರೋದ್ರಿಂದ ಮನೆ ಹತ್ತೋದು ಇಳಿಯೋದು ತುಂಬಾ ನನಗೆ ಕಷ್ಟ ಆಗುತ್ತೆ. ಒಂದು ಸರಿ ಕೆಳಗಡೆ ಇಳಿದ ಮೇಲೆ ಏನೇನು ಕೆಲಸ ಇರುತ್ತೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಳ್ತಿದ್ದೇನೆ. ಹೇಗಿದ್ರು ಅವಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾಗಿತ್ತು, ಮತ್ತು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು, ಸಾಟರ್ಡೆ ಆಗಿತ್ತಲ್ಲ, ಹೇಗಿದ್ರು ಯೂನಿಫಾರ್ಮ್ ವಾಶ್ಗೆ ಹಾಕಬೇಕಾಗಿತ್ತಲ್ಲ, ಎಲ್ಲದಕ್ಕೆ ಮುಗಿಸ್ಬಿಡೋಣ ಅಂತ ಹೇಳಿ ಬಂದಿದ್ವಿ. ನನ್ನ ಮಗಳಿಗೆ ಏರ್ ಡ್ರೈ ಮಾಡ್ತಾರಲ್ಲ, ಲಾಸ್ಟಿಗೆ ಡ್ರೈ ಮಾಡಿ ಸೆಟ್ ಮಾಡ್ತಾರಲ್ಲ, ಅದು ನನ್ನ ಮಗಳಿಗೆ ತುಂಬಾ ಇಷ್ಟ. ಹಾಗಾಗಿ ನನಗೆ ಹೆಂಗೆ ಅಂದರೆ ಈಗ ಏರ್ ಶಾರ್ಟ್ ಮಾಡಿಸ್ಬೇಕು ಅಂದರೆ ಶಾರ್ಟ್ ಮಾಡಿಸ್ಬೇಕು, ಬಟ್ ಅಲ್ಲಿ ಒಂದು ಚಿಕ್ಕ ಪೋನಿ ಬೇಕು, ಎಲ್ಲ ಕೂದಲು ಸೇರ್ಕೊಬೇಕು, ಆ ಥರ ಇಷ್ಟ. ಬಟ್ ಇಲ್ಲಿ ಏನು ಅಂದರೆ ಸ್ವಲ್ಪ ಕಟ್ ಮಾಡಿಬಿಟ್ಟು ಸಾಕು ಅಂತಾರೆ. ನೋಡಿ ಇದು ಬೇರೆಯವ್ರದ್ದು ಕೂದಲು ಎಷ್ಟು ಉದ್ದ ಕಟ್ ಮಾಡಿದ್ದಾರೆ, ಈ ಥರ ನಂಗೆ ಕಟ್ ಮಾಡಬೇಕು. ಪಾಪ ಅವರು ಹೆದರ್ಕೊಂಡು ಕಟ್ ಮಾಡಲ್ಲ, ನೋಡಿ ಚಿಕ್ಕದಾಗಿ ಕಟ್ ಮಾಡಿದ್ದಾರೆ. ನನಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗಬೇಕು ಒಂದೇ ಸಾರಿ. ಹಾಗಾಗಿ ಅವರು ಸ್ವಲ್ಪ ಕಟ್ ಮಾಡಿಬಿಟ್ಟು ಇಷ್ಟು ಸಾಕ ಅಂತಿದ್ದಾರೆ. ಇಲ್ಲ ಕಟ್ ಮಾಡಿ ಅಂತ ಹೇಳಿ ಕಟ್ ಮಾಡಿಸಿದ್ದೀನಿ. ನೋಡೋಣ ಹೇಗೆ ಕಾಣಿಸ್ತಾಳೆ ಅಂತ. ನಾನು ಯಾವುದೋ ಏನು ಅಂದ್ಕೊಂಡಿದ್ದೆ, ಅದೇ ಬೇರೆ ಥರ ಆಯಿತು. ಈಗ ಹುಟ್ಟಿದ ತಕ್ಷಣ ಮಕ್ಕಳು ಏರ್ ಗ್ರೋತ್ ಆಗುವಾಗ ಎಲ್ಲ ಹೇರ್ ಸೇರಿಕೊಂಡಾಗ ಒಂದು ಚಿಕ್ಕದಾಗಿ ಪೋನಿ ಬರುತ್ತಲ್ಲ, ಆ ಪೋನಿ ನನಗೆ ತುಂಬ ಇಷ್ಟ. ಈಗ ಹಂಗಾಗಲ್ಲ, ಒಂದು ಏರ್ ಉದ್ದ ಗಿಡ್ಡ ಆಗುತ್ತೆ, ಹಂಗಾಗಲ್ಲ ಅಂತ ಹೇಳ್ತಾರೆ. ಅಲ್ಲಿ ತನಕ ಕಟ್ ಮಾಡಬೇಕಾ? ನೋಡಿ ನನ್ನ ಮಗಳಿಗೆ ಜನಿಲಿಯಾ ಕಟ್ಟಬೇಕಂತೆ, ನಾನು ಇದಕ್ಕೆ ಜನಿಲಿಯಾ ಕಟ್ ಅಂತ ಹೇಳ್ತೀನಿ. ಇದು ಯಾವ ಕಟ್ ಗೊತ್ತಿಲ್ಲ ನನಗೆ. ನನ್ನ ಮಗಳಿಗೆ ಚಿಕ್ಕದ್ರಲ್ಲಿ ಡೋರಾ ನೋಡಿ ಆ ಡೋರಾ ಕಟ್ ಈಗ ಅದೇ ಥರ ಕಾಣಿಸ್ತಿದ್ರಲ್ಲೇ, ಕಾಡು ಕಪ್ಪಿ ಕಾಣ್ದಂಗೆ ಕಾಣಿಸ್ತಾ ಇದ್ದಿಲ್ಲ ಮಗಳು. ನನಗೂ ಇಷ್ಟ ಇಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ. ನಾನು ಯಾವಾಗಲೂ ಈ ಜನಿಲಿಯಾ ಕಟ್ ಬೇಡ ಅಂತ ಅಂದ್ಕೊಂಡೇ ಬಂದಿರ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ಪಾಪ ಅವಳಿಗೆ ಖುಷಿ ಅಲ್ವಾ, ಒಂಚೂರು ಡಿಫ್ರೆಂಟಾಗಿರಲಿ ಅಂತ ಹೇಳಿಬಿಟ್ಟು ಕಟ್ ಮಾಡಿಸ್ತೀನಿ. ಅದು ನೋಡಿದರೆ ಅವಳಿಗೆ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಫಿಕ್ಸ್ ಆಗಿ ಬಂದಿರ್ತೀನಿ ಮನೇಲಿ, ಇನ್ನು ಮಾಡ್ಸೋದು ಬೇಡ, ಅವಳು ಹೇಳ್ದಂಗೆ ಕುಣಿಯೋದು ಬೇಡ ಅಂತ. ಆಮೇಲೆ ಏನು ಲಾಸ್ಟಿಗೆ ನಾನೇ ಕಟ್ ಮಾಡಿಸ್ತೀನಿ, ಸರಿ ಮಾಡಿಸ್ಕೊ ಅಂತ ಹೇಳ್ಬಿಡ್ತೀನಿ. ನೋಡಿ ಆ್ಯಕ್ಚುಲಿ ಹೇರ್ ಕಟ್ ಆಗಿರೋದು ನನ್ನ ಮಗಳಿಗೆ ಸೂಟೇ ಆಗ್ತಾಯಿಲ್ಲ. ಇಲ್ಲಿ ನಾನು ಇಷ್ಟು ಕೂದಲು ಇಟ್ಕೊಂಡಿದ್ದೀನಿ, ಅವಾಗ ನಮ್ಮ ಮನೆಗೆ ಹಾಕೊಂಡು ನಾವು ಪಾತ್ರೆ ತಗೋಬೋದು. ಪಾತ್ರೆ ತಗೊಳಕ್ಕೆ ನನ್ನ ಮಗಳು ಕೂದಲು ತುಂಬಿಟ್ಕೊಂಡಿದ್ದಲ್ಲ ಇಲ್ಲಿ. ಅದ್ಯಾವ ಮೈದಲ್ಲಿ ತಗೊಂಡೆ ಬಂಗಾರಿ? ನಾನು ನಿನ್ನೆ ನೋಡ್ತಿದ್ನಲ್ಲ, ಅವಾಗ ನಾನು ನಿಧಾನಕ್ಕೆ ಹಿಂಗೆ ತಗೊಂಡು ಇದೊಳಗಡೆ ಹಾಕೊಂಡು ಜೊಬಿಗೆ ಹಾಕಿರ್ತಿದ್ದೆ. ನಾನು ನಮ್ಮ ಮನೇಲಿ ಕೂದಲು ಉದುರುತ್ತಲ್ಲ, ಅದೆಲ್ಲ ಕವರಲ್ಲಿ ಇಡ್ತೀನಿ. ಅದು ಏನು ಮಾಡುತ್ತೆ ಅಂತ ಕೇಳ್ತಾಳೆ. ಪಾತ್ರೆ ತಗೊಳ್ಳೋದು ಅಂತ ಹೇಳಿದೆ, ಹಂಗಾಗಿ ಕದ್ದಿ ಕೂದಲು ಬಚ್ಚಿಟ್ಕೊಂಡಿರೋದು ನೋಡಲ್ಲಿ. ಹಾಗೆ ನಾನು ಕೂಡ ಪಾರ್ಲರಿಗೆ ಬಂದಿದ್ದೆ, ಸ್ವಲ್ಪ ವ್ಯಾಕ್ಸ್ ಮಾಡಿಸೋದಿತ್ತು, ಐಬ್ರೋಸು, ಅಪ್ಪರ್ ಲಿಪ್ಪು ಅದು ಮಾಡಿಸೋಣ ಅಂತ ಹೇಳಿ ಬಂದಿದ್ದೆ. ನೋಡಿ ನಮ್ಮ ಮನೆಯವರು ಬೆಳಗ್ಗೆಯಿಂದ ಏನೋ ತಲೆ ಕೆಡಿಸ್ಕೊಂಡು ಬರೆಯೋದು ಮಾಡ್ತಾಯಿದ್ದಾರೆ. ಯಾಕೆಂದರೆ ಈಗ ನಾವು ಕಾರ್ ತಗೋಬೇಕು ಅಂದರೆ ನಮ್ಮ ಯಕ್ಷಿತದ್ದು ಸೈನ್ ಆಗಲೇಬೇಕು. ಅವ್ನ ಸೈನ್ ಇಲ್ದಲೆ ನಾವು ಕಾರ್ ತಗೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ ಏನೋ ಒಪ್ಪಂದದ ಪತ್ರ ಅವನಿಗೂ ಇವ್ರಿಗೂ ಇರೋದು. ಯಾಕಂದ್ರೆ ಅವನು ಬಾಯಿ ಮಾತಲ್ಲಿ ನಿಲ್ಲಲ್ಲ, ಪತ್ರ ಇರಬೇಕು, ಇದು ಲ್ಯಾಮಿನೇಷನ್ ಮಾಡಿ ಮನೆಗೆ ಅಂಟಿಸ್ಕೊಳ್ತೀನಿ. ಹಾಂ,
ಅವ್ನು ಬಂದಮೇಲೆ ಅವನ ಹತ್ರ ಎಲ್ಲ ಸೈನ್ ಮಾಡಿಸ್ಕೋಬೇಕು. ಈಗ ಇನ್ನೇನು ಬರ್ತಾನೆ, ಇವತ್ತು ಕಾರ್ ತೊಗೊಳ್ತಾ ಇದ್ದೀವಲ್ಲ ಹೇಳಿದ್ವಿ ಬಾ ಅಂತ, ಹಂಗಾಗಿ ಇಷ್ಟು ಗಂಟೆ ಒಳಗೆ ಬರ್ತೀವಿ ಅಂತ ಹೇಳಿದ್ದಾನೆ. ನೋಡೋಣ, ಅದಕ್ಕೆ ಎಲ್ಲ ಅಗ್ರಿಮೆಂಟ್ ಎಲ್ಲ ರೆಡಿ ಆಗಿದೆ. ಅವ್ನು ಬಂದು ಸೈನ್ ಮಾಡಬೇಕಷ್ಟೇ, ಓದಿ ಏನಂತ ಬರ್ದಿದ್ದಾರೆ ನೋಡೋಣ. ಇದು ಯಕ್ಷಿತ್ಗೂ ನಮಗೂ ಇರತಕ್ಕಂಥ ಒಪ್ಪಂದ ಪತ್ರ. ಈ ಒಪ್ಪಂದ ಪತ್ರನ ನಿಮ್ಮ ಮುಂದೆ ಓದಿ ಹೇಳ್ಬಿಡ್ತೀನಿ. ನನಗೆ ಕಾರ್ ಅವ್ರ ಡಾಕ್ಯುಮೆಂಟ್ ಸೈನ್ ಆಗೋಕ್ಕಿಂತ ಇಂಪಾರ್ಟೆಂಟ್ ನನಗೆ ಇದು ಸೈನ್ ಆಗಬೇಕು. ಆ್ಯಕ್ಚುಲಿ ಇದನ್ನ ನಾನು ಲ್ಯಾಮಿನೇಷನ್ ಮಾಡಿ ಮನೆಗೆ ಗೋಡೆ ಗಂಟಿಸ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಅವನಿಗೂ ನನಗೂ ಮಾತಲ್ಲಿ ವಿವಾದಗಳು ನಡೀತಾವೆ. ನಾನು ಹೇಳೇ ಇಲ್ಲ, ನಾನು ಹೇಳಿದ್ದೀನಿ ಅಂತ ದಿನ ಅದೇ ಅವರಿಬ್ಬರದು. ಪತ್ರದ ಮೂಲಕ ನಮಗೆ ಇದೊಂದು ಡಾಕ್ಯುಮೆಂಟ್ ನಮಗೆ ಮಾತುಕತೆ ಆಗಿದೆ, ಸಿಗ್ನೇಚರ್ ಆಗಿದೆ ಅಂತ. ಏನು ಅಂದರೆ ಒಪ್ಪಂದ ಪತ್ರ. ಸತೀಶ್ ಹಿರೇಗೌಡ ಆದ ನಾನು ಇವತ್ತು ಡ್ಯಾಶ್ ಕಾರನ್ನು ಖರೀದಿ ಮಾಡುತ್ತಿದ್ದೇನೆ. ನನ್ನ ಬಳಿ ಈಗಾಗಲೇ ಹಿಮಾಲಯನ್ ಬೈಕ್ ಕೂಡ ಇದ್ದು ಈ ವಾಹನವನ್ನು ನಮ್ಮ ಕುಟುಂಬದ ಸದಸ್ಯರೆಂದು ಪರಿಗಣಿಸಿರುತ್ತೇವೆ. ನಮ್ಮ ಕುಟುಂಬದಲ್ಲಿ ಈ ವಾಹನವನ್ನು ಭಾವನಾತ್ಮಕ ಸಂಬಂಧ ಹೊಂದಿರುವ ಕಾರಣ ಇದನ್ನು ಯಾರೊಂದಿಗೂ ಹಂಚಿಕೊಳ್ಳದೆ ನಮ್ಮ ಕುಟುಂಬಕ್ಕೆಂದೇ ಮೀಸಲಿಡುತ್ತಿದ್ದೇವೆ. ಈ ಒಪ್ಪಂದ ಪತ್ರದ ಮೂಲ ಉದ್ದೇಶವೇನೆಂದರೆ, ನಮ್ಮ ಬಾಮೈದನನ್ನಾದ ಮಿಸ್ಟರ್ ಯಕ್ಷಿತ್ ಈಗಾಗಲೇ ನನ್ನ ಬಹಳಷ್ಟು ವಸ್ತುಗಳನ್ನು ಬಳಸಿ ನನಗೆ ಕಿರುಕುಳವನ್ನು ನೀಡಿರುವ ಸಲುವಾಗಿ ಇನ್ನು ಮುಂದೆ ಯಕ್ಷಿತ್ ಈ ವಾಹನವನ್ನು ಬಳಸುವುದಿಲ್ಲ ಮತ್ತು ಅದನ್ನು ಕೇಳುವ ಧೈರ್ಯ ಕೂಡ ಮಾಡುವುದಿಲ್ಲವೆಂದು ಈ ಪತ್ರದ ಮೂಲಕ ನಾವಿಬ್ಬರು ಒಪ್ಪಂದಕ್ಕೆ ಬರುತ್ತಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ನನ್ನ ಅಂಡರ್ವೇರ್ಗಳು ಕೂಡ ಕಾಣೆಯಾಗಿರುವ ನೇರ ಆರೋಪವನ್ನು ಇವನ ಮೇಲೆ ಹಾಕಿ ಇನ್ನು ಮುಂದೆ ನನಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳನ್ನು ಯಕ್ಷಿತ್ ಉಪಯೋಗಿಸುವಂತಿಲ್ಲವೆಂದು ಈ ಪತ್ರದ ಮೂಲಕ ನಾವಿಬ್ಬರು ಒಪ್ಪಂದಕ್ಕೆ ಬರುತ್ತಿದ್ದೇವೆ. ಇದು ನಮ್ಮಿಬ್ರು ಒಪ್ಪಂದ ಪತ್ರ. ಮೊದಲು ಅವ್ನು ಬಂದ್ಮೇಲೆ ಸೈನ್ ಹಾಕಿದ್ಮೇಲೆ ನಾವು ಹೋಗಿ ಕಾರ್ ತಗೋರೋದು. ಇಲ್ಲ ಅಂದ್ರೆ ಕಾರ್ ಇನ್ನೂ 2 ತಿಂಗಳು ಅಲ್ಲೇ ನಿಂತ್ಕೊಳ್ಳಿ, ಪರವಾಗಿಲ್ಲ. ಭಾಳ ಅನ್ಭವಿಸ್ಬಿಟ್ಟು ಭಾಳ ಅನುಭವಿಸಿದ್ವಿ. ಈಗ ಈ ಕಾರ್ ಸಡನ್ ಆಗಿ ತಗೊಳಕ್ಕೂ ಕಾರಣ ಅವನಿಂದನೇ. ಅವನಲ್ಲ ಕಾರಣ ಸೈನ್ ಹಾಕ್ಸಿ ಒಪ್ಪಂದ ಪತ್ರ ಮಾಡಿ ಆಮೇಲೆ ಲ್ಯಾಮಿನೇಷನ್ ಮಾಡಿ ಇಟ್ಕೊಳ್ಳಿ. ಆಕ್ಚುಲಿ ನಾವು ಇಷ್ಟು ಬೇಗ ಕಾರ್ ತಗೊಳ್ಳೋದಕ್ಕೆ ಕಾರಣನೂ ಅವನೇ, ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾವಿನ್ನು ಕಾರ್ ಲೇಟ್ ಆಗಿ ತಗೋತಿದ್ವೇನೋ. ಆಕ್ಚುಲಿ ಕಾರ್ ಇವನು ಕಾರಣನೇ ಯಕ್ಷಿತ್ ನಮ್ಗೆ. ನೋಡಿ, ಆ್ಯಕ್ಚುಲಿ ನಮ್ಮ ಬಟ್ಟೆಗಳೆಲ್ಲ ರೆಡಿ ಆಗಿದೆ. ಇನ್ನು ನಮ್ಮ ಯಕ್ಷಿತ್ ಬರಬೇಕು, ನನ್ನ ಮಗಳು ಸ್ಕೂಲಿಂದ ಬರಬೇಕು. ವೆಯ್ಟ್ ಮಾಡ್ತಾಯಿದ್ವಿ. ಈಗ ನನ್ನ ಮನೆ ಕೆಲಸ ಎಲ್ಲ ಅರ್ಧ ಆಗಿದೆ, ಇನ್ನೆಲ್ಲ ಕಂಪ್ಲೀಟ್ ಮಾಡಿ ರೆಡಿ ಆಗಬೇಕು. ನಮ್ಮ ಮನೆಯವರಿಗೆ ರೆಡಿ ಐರನ್ ಮಾಡಿಸ್ಕೊಬಂದು ಇಟ್ಟಿದ್ದೀನಿ, ವೈಟ್ ಆ್ಯಂಡ್ ಬ್ಲ್ಯಾಕು. ನನಗೆ ಅದೇ ಮೊನ್ನೆ ವಿಡಿಯೋದಲ್ಲಿ ಹೇಳಿದಾಗೆ ನನಗೆ ಈ ಸರಿ ತುಂಬ ಸುತ್ತಾಡೋಕ್ಕೂ ಆಗಲಿಲ್ಲ ಜಾಸ್ತಿ. ಸುತ್ತಾಡಿದ್ರಷ್ಟರಲ್ಲಿ ನನಗೆ ಇಷ್ಟ ಆಗಿದ್ದು ವೈಟ್ ಸಿಗಲಿಲ್ಲ. ಸೊ ಹಾಗಾಗಿ ಬ್ಲ್ಯಾಕ್ ಆ್ಯಂಡ್ ಗೋಲ್ಡಿಗೆ ಬಂದುಬಿಟ್ಟೆ ಈಚೆ. ಇದು ನನ್ನ ಮಗಳದು. ಹಾಗೆ ನಾನು ಒಂದು ಹೊಸ ಬ್ಯಾಗ್ ತೊಗೊಂಡಿದ್ದೆ, ಬಟ್ 1 ವರ್ಷ ಮೇಲಾಗಿತ್ತು. ಇದು ಯೂಸ್ ಮಾಡಿರಲಿಲ್ಲ, ಆ ಟೈಮ್ ಬಂದಿರಲಿಲ್ಲ. ಹಾಗಾಗಿ ಇದು ಮನೆ ಚಿಕ್ಕದಾಗಿರೋದ್ರಿಂದ ಎಲ್ಲ ಫೋಲ್ಡ್ ಮಾಡಿ ಹಾಗೆ ಇಟ್ಟಿದ್ದೆ ನಾನು. ಇವತ್ತು ಈ ಡ್ರೆಸ್ಸಿಗೆ ಮ್ಯಾಚ್ ಆಗ್ಬೋದೇನೋ ಅಂತ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದರೊಳಗೆ ಇದನ್ನೇ ಎಕ್ಸ್ಟ್ರಾ ಬ್ಯಾಗ್ ಕೊಟ್ಟಿಲ್ಲ, ಅದು ಇಲ್ಲೇ ಜಾಯಿಂಟ್ ಆಗಿದೆ. ಏನೋ ಒಂಥರ ಚೆನ್ನಾಗಿದೆ. ಇದು ಆಚೆ ಈಚೆ ಇಟ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ, ಬಟ್ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಗೊತ್ತಾಗ್ತಾಯಿಲ್ಲ. ಇದು ಯಾವಾಗಲೂ ಬ್ಯಾಂಗಲ್ ಸ್ಟೋರಿಗೆ ಹೋಗಿದ್ದಾಗ ಎತ್ತಿಟ್ಕೊಂಡಿದ್ದೆ. ಈಗ ಹಾಕೊಳ್ಳೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಇನ್ನು ಮಗಳು ಬರಬೇಕು, ಅವಳು ರೆಡಿ ಮಾಡಬೇಕು, ಆಮೇಲೆ ಇದು ಹಾಕ್ಕೊಳ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈಗ ಈ ಚಂದಕ್ಕಿದ್ದೇವೆ ನನ್ನ ಬೆಳೆಗಳು. ನಂದೆಲ್ಲ ರೆಡಿ ಆಯಿತು. ಸರ ಎತ್ತಿಟ್ಕೊಂಡಿದ್ದೆ, ಫಿಂಗರಿಂಗ್ ಮರ್ತೋಗ್ಬಿಟ್ಟಿದೆ ತೆಗೆದಿಟ್ಕೊಳ್ಳೋದು. ಈಗ ಫಿಂಗರ್ ರಿಂಗ್ ಹಾಕ್ಕೊಂಡೆ, ಬಟ್ ಚೈನ್ ಎತ್ತಿಟ್ಕೊಂಡಿದ್ದೆಲ್ಲ ಅದು ಯಾಕೆ ಸೂಟ್ ಆಗಲಿಲ್ಲ. ಫುಲ್ ನೆಕ್ಕಿದೆ. ನಾನು ಅಂದ್ಕೊಂಡೆ ಅದು ಇಲ್ಲಿವರೆಗೆ ಬರುತ್ತೆ ಅಂತ. ಅದು ನೋಡಿದ್ರೆ ಹೀಗೆ ಬರ್ತೈತೆ, ಚೆನ್ನಾಗಿ ಕಾಣಿಸ್ತಿಲ್ಲ. ಇಯರಿಂಗ್ ಇದು ಹಾಕ್ಕೊಂಡೆ, ಮತ್ತು ಸೊಂಟಕ್ಕೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದು ಟೈಟ್ ಆಗ್ತಾಯಿದೆ. ಅಲ್ಲಿ ಕಾರಿಂದ ಇಳಿವಾಗ ಹಾಕ್ಕೊಳ್ತೀನಿ. ಈಗ ನನ್ನ ಮಗಳು ಬರ್ತಾಯಿದ್ದಾಳೆ, ಅವಳನ್ನ ರೆಡಿ ಮಾಡಬೇಕು. ಇವತ್ತೇ ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇದೆ. ನನ್ನ ಮಗಳು ಬಂತು ನೋಡಿ. ಆ್ಯಕ್ಚುಲಿ ಕಣ್ಣೀರೇ ಬರ್ತಾಯಿದೆ. ಅದಕ್ಕೆ ಇವತ್ತು ಐಲೈನರ್ ಹಾಕ್ಕೊಂಡಿಲ್ಲ ನಾನು. ಯಾಕೋ ಶೀತ ಆಗಿದೆ. ಬಟ್ ಈಗ ಇದೊಂದು ಕಣ್ಣಲ್ಲಿ ನೀರು ಗಳಗಳ ಅಂತ ಇಳಿತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಯಾರು ಬಂದಿರೋದು? ಯಕ್ಷಿತ್ ಬರ್ತಾನೆ ಅಂತ ಹೇಳಿದ್ದು. ಇವನು ಬಂದಾಗ ಹೋಗಿದೆ. ಈಗ ಹೊರಡ್ಬೇಕಿಬ್ರು. ಇವನಿಗೆ ಐರನ್ ಮಾಡ್ಕೊಳಕ್ ಬಿಟ್ರೆ ಇವನು ಆಟ ಆಡ್ತಾ ಇದ್ದಾನೆ. ಜಸ್ಟ್ ಹಿಂಗೆ ಇಲ್ಲಿ ಇರೋದನ್ನ ತಗೊಳ್ಳೋದು, ಇಲ್ಲಿ ಒಳಗೆ ಗಮ್ ಇದೆ, ಜಸ್ಟ್ ಅಂಟಿಸ್ಕೊಳ್ಳೋದು. ಬಟ್ ಎಷ್ಟೊತ್ತಿರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನೋಡೋಣ. ರೆಡ್ ಒಂದು ಸೆಟ್ ಇತ್ತು, ವೈಟ್ ಆ್ಯಂಡ್ ಬ್ಲಾಕ್ ಒಂದು ಸೆಟ್ ಇತ್ತು, ಹಾಕ್ಕೊಂಡಿದ್ದೀನಿ. ಬಟ್ ಯಾವುದಾದ್ರು ಫಿಂಗರ್ದು ಯಾವುದಕ್ಕೂ ಹಾಕ್ಕೊಂಡಿದ್ದೀನಿ. ಈಗ ತೆಗೆದು ಹಾಕೊಳ್ಳೋಣ ಅಂದರೆ ತುಂಬ ಅಂಟ್ಕೊಂಡ್ಬಿಟ್ಟಿದೆ. ಹಾಗಾಗಿ ಗೊತ್ತಿಲ್ಲ, ಪರವಾಗಿಲ್ಲ, ಗಟ್ಟಿಗೆ ಅಂಟ್ಕೊಂಡಿದೆ. ಇದು ಯಾವಾಗಲೂ ತಗೊಂಡು 1 ವರ್ಷ ಆಯಿತು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಾನು ನೈಲ್ಸ್ ಎಕ್ಸ್ಟೆಂಡ್ ಎಲ್ಲ ಮಾಡಿಸ್ಕೋಬೇಕು ಅಂದ್ಕೊತಿದ್ದೀನಿ. ಇಲ್ಲಿ ಬಟ್ ಹತ್ರದಲ್ಲಿ ಒಂದು 4-5 ಪಾರ್ಲರ್ಸ್ ಇದೆ, ಎಲ್ಲೂ ಇಲ್ಲ ಅಂತ ಹೇಳಿದರು. ನಾನು ಆ್ಯಕ್ಚುಲಿ ಇಷ್ಟುದ್ದ ನೈಲ್ಸ್ ಬಿಡಲ್ಲ. ನಾನು ಬರುತ್ತೆ, ಕೈ ಚೆನ್ನಾಗಿದೆ, ಕಾಲಿನಂತೂ ಫುಲ್ ಹೋಪ್ಲೆಸ್. ನೋಡಿರಿ ನನ್ನ ನೈಲ್ಸ್ ಚೆನ್ನಾಗಿದೆ. ನಂದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳು ಹಾಳು ಮಾಡ್ತಿದ್ದಾಳೆ ನೋಡಿ. ನನ್ನ ಮಗಳು ರೆಡಿಯಾಗಿ ಕೂತಿದೆ. ನನ್ನ ಮಗಳಿಗೆ ವೈಟ್ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಜಾಸ್ತಿ ತೆಗಿಲ್ಲ. ಇವತ್ತೇ ಡಲ್ಲ ಕಾಣಿಸ್ತಲ್ಲ. ರೆಡಿನಾ ರೀ? ಚಿಪ್ ಟಾಪ್. ಅವ್ರಿಗೆ ವೈಟ್ ಆ್ಯಂಡ್ ಬ್ಲ್ಯಾಕು, ನನ್ನ ಮಗಳಿಗೆ ವೈಟು, ನಾನು ಬ್ಲ್ಯಾಕ್. ನೋಡಿ ಈಗ ನಮ್ಮ ಯಕ್ಷಿತ್ ಬಂದಿದ್ದಾನೆ. ಅಗ್ರಿಮೆಂಟಿಗೆ ಸೈನ್ ಹಾಕಿಸ್ಬೇಕು. ಹೆಂಗ್ರಿ ನೋಡೋಣ ಯಾವ ಥರ ರಿಯಾಕ್ಷನ್ ಕೊಡ್ತಾನೆ ಅಂತ.
ಶಾಕ್ ಆಗುತ್ತೆ ಎಲ್ಲರೂ ಬಾವ ನನ್ನ ಹೆಸರು ಬರೀತವ್ರ ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಖುಷಿಯಾಗಿ ಹೋಗ್ಬಿಡ್ತಾರೆ. ಆದ್ರೆ ಅವನಿಗೆ ಗೊತ್ತಿಲ್ಲ ಮುಟ್ಟಕ್ಕೂ ಕೊಡಲ್ಲ ಅಂತ ಅಗ್ರಿಮೆಂಟ್ ಮಾಡಿಸ್ಕೊಂತೀವಿ ಅಂತ. ನಡಿಬ್ರಿಗೂ ಫೋಟೋ ತೆಕ್ಕಂತೀನಿ ಅಂತ ಹೇಳಿದ್ದೆ. ಹಾಗೆ ಕೂತಿದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಅಪ್ಪಂಗಿಂತ ಮಗಳು ಬಿಳಿ ಕಾಣಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ರಿಯಲ್ ಆಗಿ ಅವರಪ್ಪ ಬಿಳಿ ಇರೋದು. ಅವಳು ಲಿಪ್ಸ್ಟಿಕ್ ಎಲ್ಲ ಹೋಗುತ್ತೆ. ಹೆಣ್ಮಕ್ಳನ್ನ ಹೆಂಗೆ ರೆಡಿ ಆದಾಗ ಇದು ಮಾಡೋದು, ಮುಟ್ಟೋದು ಮಾಡೋದು ಎಲ್ಲ ಹೇಳ್ಕೊಡ್ಬೇಕು ನಾನೇ. ನೋಡಿ ಈಗ ನಮ್ಮನೆಯವ್ರದ್ದು ಒಂದು ವಿಡಿಯೋ ರೆಡಿ ಆಗ್ತಾಯಿದೆ. ಯಕ್ಷಿತ್ನ ಫೋನ್ ಕೇಳ್ತಿದ್ದಾರೆ. ಮತ್ತೆ ಈಗ ಜಗಳ ಮಾಡ್ತಾರೆ. ಈಗ ಜಗಳ ಮಾಡಲಿಲ್ಲ ಅಂದ್ರೂ ಒಂದು ಫೋನಿಂದ ಒಂದು ಫೋನಿಗೆ ಕಳಿಸ್ಕೊಳಕ್ಕೆ ಜಗಳ ಮಾಡ್ತಾರೆ ಇವರಿಬ್ರು. ನಾನು ಇಟ್ಕೊಳ್ಳ? ಹಾಂ, ಸಗದ ಕಾಣಿಸ್ತಿದೆ. ಓ ಸೂಪರ್ ಆಗಿದೆ ಹೇಳು. ಹಾಂ, ಬರೀ ನೀನು ಅರ್ಧ ಹಿಡ್ದಿದ್ದೀನಿ, ಕಾಲೆಲ್ಲ ಹಿಡ್ದಿಲ್ಲ. ಕಾಲು ಹಿಡಿ, ನಾನು ಬಟ್ಟೆ ಹಾಕೋದೇ ಅರ್ಧ ಹಿಡ್ದವನಂತೆ. ಆಯ್ತು ಬಿಡು. ಈಗ ನಾವೆಲ್ಲ ರೆಡಿ ಆಯಿತು. ಯಕ್ಷಿತ್ ಬಂದಾಯಿತು, ನನ್ನ ಮಗಳು ಸ್ಕೂಲಿಂದ ಬಂದಾಯಿತು, ನಮ್ಮನೆಯವ್ರನ್ನೂ ಎಲ್ಲ ರೆಡಿ ಮಾಡಾಯ್ತು. ಈಗ ಹೊರಟಿದ್ದೀವಿ. ನಾನು ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ, ಫ್ರೀ ಅನ್ನಿಸ್ತಿದೆ. ಯಾಕಂದರೆ ಮೊದಲು ನಾನು ಸ್ವಲ್ಪ ಇಂಥದ್ದು ಕಡಿಮೆ ಆಗ್ತಾಯಿದ್ದೀನಿ, ಈಗ ಜಾಸ್ತಿ ಮಾಡಿದ್ದೀನಿ ಪ್ರೆಗ್ನೆಂಟ್ ಆದಮೇಲೆ. ಯಾಕಂದರೆ ನನಗೆ ಈಗ ಪ್ಯಾಂಟ್ ಹಾಕೊಂಡ್ರು ಕೂಡ ಇಲ್ಲಿ ಟೈಟ್ ಅನಿಸುತ್ತೆ, ಇಲ್ಲೂ ಕೂಡ ಟೈಟ್ ಅನಿಸ್ತಾ ಇರುತ್ತೆ, ಸ್ವೆಟ್ ಆಗ್ತಾ ಇರ್ತೀನಿ. ಹಾಗಾಗಿ ನೈಟಿ ಹಾಕೊಂಡು ಎಷ್ಟು ಫ್ರೀ ಅಲ್ವಾ, ಹೊರಗಡೆ ನೈಟಿ ಹಾಕೋಕ್ಕಾಗಲ್ಲ, ಶಾರ್ಟ್ ನೈಟ್ ಇದೆ ಏನೋ ಒಂಥರ. ಎಲ್ಲ ರೆಡಿಯಾಗಿದೆ. ಈಗ ನಾವು ಹೊರಡ್ತಾ ಇದ್ದೀವಿ. ನಾನು ಏನೋ ಹೇಳಕ್ಕೆ ಬಂದೆ, ನಮ್ಮ ಯಕ್ಷಿತ್ ಕ್ಯಾಮ್ರಾ ಹಿಡ್ದಿರೋದ್ರಿಂದ ಎಲ್ಲ ಮರ್ತೋಯ್ತು. ಹೇಳೆ, ಇನ್ನೂ ತೋರಿಸ್ಬೇಕಾ ನಿನಗೆ ನೀಟಾಗಿ? ಹೇಳು ಹೇಳು. ಬೆಲ್ಟ್ ಬೇರೆ ಹಾಕೊಂಡಿದ್ದೀನಿ. ಆಯ್ತು, ಬೆಲ್ಟ್ ಹಾಕೊಂಡವಳೆ, ಒಳ್ಳೆ ಬ್ಯಾಗ್ ಇಟ್ಕೊಂಡವಳೆ. ಆಯ್ತಾ, ಕುಡಿಲಿ ಇದನ್ನೆಲ್ಲ ತೋರ್ಸಾಗ ಅವಳು ನೀವೆಲ್ಲ ನೋಡ್ಬೇಕು ಅಂತ ಅವಳು ಆಸೆ ಪಡ್ತಾಳೆ. ಆದ್ರೆ ತೋರ್ಸಕ್ಕಾಯ್ತಾರೋದಿಲ್ಲ. ನೀವು ನೀಲ್ಸ್ ಬೇರೆ ಐತೆ ನಮ್ಮ. ನೋಡಿ ಇವೆಲ್ಲ ಹಾಕೊಂಡಿದ್ದಾಳೆ. ಇಯರಿಂಗ್ ತೋರಿಸ್ಬೇಕೇನವ ನಿಮ್ಮ ಮಗುಂದು? ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಪೂಜೆ. ಬೆಲ್ಟ್ ಹಾಕೊಂಡಿದ್ದೀನಿ, ಯಾಕೋ ತುಂಬಾ ಟೈಟ್ ಅನಿಸ್ತಿದೆ. ಒಳ್ಳೆ ಮೂಟೆ ಕಟ್ದಂಗೆ ಆಗ್ತದೆ, ಅಡ್ಡೆ ಕಟ್ತಾರಲ್ಲ ಗೊತ್ತಾ, ಹಂಗ ಆಗ್ತಾ ಇದೆ ಆಕ್ಚುಲಿ. ಇವಾಗ ಇದು ವಿಡಿಯೋ ಕಟ್ಟಾದ್ಮೇಲೆ ತೆಗ್ದಿಟ್ಬಿಟ್ಟು ಅಲ್ಲಿ ಹೋಗುವಾಗ ಅಲ್ಲಿ ಇಳಿವಾಗ ಹಾಕೊಂತೀನಿ. ಕಾರಲ್ಲ, ಕ್ಯಾಬನ್ ಆಟೋನ ಏನೋ ಬುಕ್ ಮಾಡ್ತಾ ಇದ್ರೆ ಅವಾಗ ಹಾಕೊಂತೀನಿ. ಈಗ ಸದ್ಯಕ್ಕೆ ಈಗ ಇದು ಬರೀ ಫೋಟೋಗೆ ವಿಡಿಯೋಗೆ ಮಾತ್ರನಾ? ಕಟ್ ಮಾಡಿದ ತಕ್ಷಣ ತೆಗ್ದಾಕ್ಬಿಡ್ತೀನಿ. ಆಯ್ತು ಆಯ್ತು. ತುಂಬಾ ನಮ್ಮ ಕನಸಿನ ಆಸೆ. ಆದ್ರೆ ಬಟ್ ಇಷ್ಟು ಬೇಗ ತಗೊಂಡ್ರಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ದು ಪ್ಲಾನ್ ಹೊಸಮನೆಗೆ ಹೋದ್ಮೇಲೆ ಅಲ್ಲೊಂದ್ ಸ್ವಲ್ಪ ಈಗ ನೆಕ್ಸ್ಟ್ ಬೇಬಿ ಬರುತ್ತೆ, ಹೊಸಮನೆ ಆಗುತ್ತೆ, ಅವೆಲ್ಲ ಒಂದೊಂದು 6 ತಿಂಗಳು ಅನುಭವಿಸ್ಬಿಟ್ಟು ಆಮೇಲೆ ಕಾರ್ ತಗೊಳ್ಳೋ ಅಂತ ಯೋಚನೆ ಮಾಡ್ದು. ನಮ್ಮ ಯಕ್ಷಿದ್ದ ಇಂಡೈರೆಕ್ಟ್ ಇಂದ ಅವ್ರಿಂದ ಆದಷ್ಟು ಬೇಗ ಸಡನ್ ಆಗಿ ತಗೊಳ್ಳೋ ಅಂತ ಪ್ಲಾನ್ ಐತಿ. 15 ದಿನದಲ್ಲಿ ತಗೊಳ್ಳೋ ಪ್ಲಾನ್ ಆಗಿದ್ದು, ಇಲ್ಲಾಂದ್ರೆ ಈ ಯೋಚನೆನೇ ಇರ್ಲಿಲ್ಲ ನಮ್ದು. ನಮ್ಮ ಯಕ್ಷಿತ್ತೇ ಕಾರಣ. ಇಲ್ಲಾಂದ್ರೆ ಈಗ 9 ಒಳ್ಳೇದು ಕೆಟ್ಟದ್ದು ಎಲ್ಲ ಅವನದಿಂದ ಹಿಂದೆ. ಹಿಂಗಾದ್ರೂ ನಮ್ಮ ಪೂಜೆ ಕಾರ್ ತಗೊಳ್ಳಿ ನಂಗೆ ಗೊತ್ತಿತ್ತು. ಅವಳು ಮನ್ಸೊಳಗಡೆ ಒಂದು ಹೊಸ ಕಾರ್ ತಗೋಬೇಕು ಅನ್ನೋ ತುಂಬಾ ವರ್ಷದಿಂದ ಪಾಪ ಆಸೆ ಪಡ್ತಾ ಇದ್ಲು. ಅವಳಿಗೆ ಏನೇ ಆದ್ರೂ ಅವಳು ಯಾವಾಗ್ಲೂ ಅಂತ ಇರ್ತಾಳೆ, ನಾನು ಕಷ್ಟಪಟ್ಟು ಎಲ್ಲ ಸಿಗೋದು ನನಗೆ ಅಂತ ಸುಲಭವಾಗಿ ಏನು ಸಿಗಲ್ಲ ಅಂತ. ಯಾಕಂದ್ರೆ ತುಂಬಾ ಶ್ರಮ ಪಟ್ಟಿದ್ದಾರೆ. ನಿಮಗೆ ಗೊತ್ತಿಲ್ಲ, ಒಂದೊಂದು ವಿಡಿಯೋ ಮಾಡಿ ಒಂದೊಂದು ಎಡಿಟ್ ಮಾಡ್ಬೇಕಾದ್ರು ಬೈಸ್ಕೊಂಡು ಅದ್ರ ಜೊತೆಗೆ ಇವರು ಅಷ್ಟೇ, ಇಬ್ರು ಗಂಡ ಹೆಂಡತಿ ಬೆಳಿಗ್ಗೆ 4 ಗಂಟೆಯಿಂದನೇ ಶುರು ಮಾಡಿರ್ತಾರೆ ಕೆಲಸ ಮಾಡೋದಕ್ಕೆ. ಇವಳು ಈ ಕಡೆ ಸೈಡ್ ಕೆಲಸನೂ ಮಾಡಬೇಕು, ಈ ಕಡೆ ಜೊತೆಗೆ ಅಡುಗೆ ಮಾಡಬೇಕು, ಮನೆ ನೋಡ್ಕೋಬೇಕು, ಇದು ಮಾಡಬೇಕು. ಭಾವನ ಹೋಗ್ಲಿಲ್ಲ ಅಂತ ಮನ್ಸೊಳಗಡೆ ಹೊಡಿತಾ ಇದೆ, ನಂಗೆ ಗೊತ್ತಾಗ್ತಾ ಇದೆ. ಭಾವನು ಅಷ್ಟೇ ಪಾಪ, ಅಷ್ಟೇ ಕಷ್ಟಪಟ್ಟು ಈ ಕಡೆ ಸಿನಿಮಾನು ನೋಡ್ಕೊಂಡು, ಈ ಕಡೆ ಸೈಡ್ ವಿಡಿಯೋ ಎಡಿಟಿಂಗ್ ಆಗಿಲ್ಲ, ಒಂದು ತಮ್ನೇಲ್ಗೆ 2 ಅವರ್ ಹೋಗ್ತಾ ಇರುತ್ತೆ ಗೆಳೆಯರೆ. ನಿಮ್ಗೆ ಇದೆಲ್ಲ ಗೊತ್ತಿರೋದಿಲ್ಲ, ಬ್ಯಾಕ್ಗ್ರೌಂಡ್ ಏನೇನು ಆಗ್ತಾ ಇರುತ್ತೆ ಅಂತ ಎಲ್ಲ ಮಾಡ್ಬಿಟ್ಟು ತಗೋತಾ ಇದ್ದಾರೆ. ನಾನು ಒಂದು ಒಳ್ಳೆ ಮನಸ್ಸಿಂದ ಇವರಿಗೆ ಒಳ್ಳೇದಾಗ್ಲಿ. ಈಗ ಒಂದು ಕಾರ್ ತಗೋತಾ ಇದ್ದಾರೆ, ನೆಕ್ಸ್ಟ್ ಇನ್ನೂ ದೊಡ್ಡ ಕಾರ್ ತಗೊಳ್ಳಿ ಹಂತವಾಗಿ ಹೋಗ್ತಾ ಇದ್ದಾರೆ. ಎಲ್ಲರ ಜೀವನನೂ ಇದೇ ತರ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರದ್ದು ಹಂತವಾಗಿ ಬೆಳೀಲಿ. ಬಟ್ ನಿಜವಾಗ್ಲೂ ಹಂತವಾಗಿ ಬೆಳೆಯೋದ್ರಲ್ಲಿ ನಮಗೆ ಖುಷಿನೇ ಬೇರೆ ಇದೆ. ಆಕ್ಚುಲಿ ನಾವೀಗ ಚಿಕ್ಕದ್ರಿಂದ ನಾವು ಕಾರ್ ನೋಡಿಲ್ಲ ಅನ್ನಂಗಿಲ್ಲ, ಚೆನ್ನಾಗೇ ಇದೀವಿ. ಬಟ್ ಈಗ ಒಂದು ಮಧ್ಯ ಬಂದ್ಮೇಲೆ ಇನ್ನೊಂದು ಸ್ವಲ್ಪ ಚೇಂಜ್ ಆಯ್ತು. ಈಗ 800 ಇಂದ ಫಿಗೋ ಬಂದು ಅದು ಸೆಕೆಂಡ್ಸ್ ಆಯ್ತು. ಈಗ ಏನು ಹಂತವಾಗಿ ಬೆಳೆಯೋದ್ರಲ್ಲಿ ಸುಖನೇ ಬೇರೆ, ಖುಷಿನೇ ಬೇರೆ. ಅಂದ್ರೆ ನಮ್ಮ ಬಾವುಂದು ಹೆಂಗೆ ಅಂತ ಹೋಗ್ತಾ ಇದೆ, ಆ ತರ ನಮ್ಮ ಪೂಜೆ ಜೊತೆಗೂಡಿ ಹೋಗ್ತಾ ಇದ್ದಾಳೆ. ನಮ್ಮ ಬಾವುನ ಅಷ್ಟೇ ಶ್ರಮ ಪಟ್ಟಿ ಅವರು 0ಇಂದ ಈಗ ಒಂದು ಲೆಕ್ಕಾಚಾರಕ್ಕೆ ಹೋಗ್ತಾ ಇದ್ದಾರೆ. ಹಿಂಗೆ ಹೋಗ್ಲಿ, ಇವರೆಲ್ಲ ನಮಗೆ ಸ್ಫೂರ್ತಿ. ನೋಡಿ, ನೀವು ಅಬ್ಸರ್ವ್ ಮಾಡಿರಂಗೆ ನಾವು ಹೊಸಮನೆ ತಗೊಂಡೋಗ್ಲು ನಮ್ಮ ಯಕ್ಷಿತ್ನ ಕರ್ಕೊಂಡು ಹೋಗಿದ್ದೆ. ಈ ಕಾರ್ ತಗೊಂಡೋಗ್ಲು ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ, ಅಲ್ಲ ನಮ್ಮ ಯಕ್ಷಿತ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಸಡನ್ ಆಗಿ ನಮ್ಮ ಮನೆಯವರೆಲ್ಲ ನನ್ನ ಹೆಸರು ಬರೀತಾ ಇದ್ದಾರೆ. ಯಾಕೆಂತ ಗೊತ್ತಿಲ್ಲ, ಅದು ಸುಳ್ಳು ನಿಜನಂತ ನಂಗೆ ಗೊತ್ತಾಗಲ್ಲ ಹೇಳಿ. ಅದಕ್ಕೆ ಇವನ್ನ ಟೆಸ್ಟ್ ಮಾಡೋಕೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸುಮ್ಮನೆ ಒಂದು ಹೇಳ್ಬೇಕಲ್ಲ ಅಂತ ಹೇಳ್ತಾ ಇರೋದು. ಆದ್ರೂ ಒಂದ್ಸರಿ ಟೆಸ್ಟ್ ಮಾಡಾಯ್ತಾ? ಎಲ್ಲ ಆಯ್ತು. ನೋಡಿ, ಇವಾಗ ಆಟೋದಲ್ಲಿ ಹೋಗ್ತೀವಿ, ಬರುವಾಗ ನಮ್ಮ ಕಾರಲ್ಲಿ ಬರ್ತೀವಿ. ನೋಡಿ, ಇವಾಗ ಆಟೋದಲ್ಲಿ ಇಳ್ಕೊಂಡು ಈಗ ಶೋರೂಮ್ ಹತ್ರ ಬಂದಿದ್ದೀವಿ. ನೋಡಿ, ಇವಾಗ ರೆಡಿ ಆಯ್ತು ಬಂದು. ಈಗ ನಮ್ಮನೆಯವ್ರದ್ದು ನನ್ನ ಮಗಳದ್ದು ಬಟ್ಟೆಗಳೇ ನೋಡ್ಕೋಬೇಕು. ಈಗ ನಾನು ವೈಟ್ ಬಟ್ಟೆ ಅವ್ರಿಬ್ರನ್ನ ನೋಡ್ಕೊಳ್ಳೋದೇ ನಂಗೆ ದೊಡ್ಡ ವಿಷಯ ಆಗುತ್ತೆ. ಈಗ ನಡೀರಿ. ನೋಡಿ, ಹಿಂದ್ಗಡೆ ನಮ್ಮ ಪೂಜೆ ಹಿಂದ್ಗಡೆ ನಿನ್ನ ಬ್ಯೂಟಿ ತೋರಿಸ್ತಾ ಇಲ್ಲ, ನಿನ್ನ ಹಿಂದ್ಗಡೆ ಒಂದು ಫ್ಲಾಗ್ ಬ್ಯೂಟಿ ಇದೆ ಇಲ್ಲಿ. ಒಬ್ಬ ಕನ್ನಡದ ಯೂಟ್ಯೂಬರು, ಒಂದು ಕನ್ನಡ ತಾಯಿ ಕೈ ಹಿಡ್ದಿರೋದು.
ನಿಂಗೆ ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ ಇಷ್ಟೇ ನಾನು ಆಮೇಲೆ ಮನೇಲಿ ಹೋಗ್ಬಿಟ್ಟು ವಾಯ್ಸ್ ಅವರ ಕುಯ್ಯೋದೇ ಓಕೆ ಶೋರೂಮಿಗೆ ಇವಾಗ ಬಂದಿದ್ದೇವೆ. ಓಕೆ ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.